ಇವತ್ತು ನನ್ನ ಮುಂದೆ OnePlus ಅವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಟ್ಯಾಬ್ಲೆಟ್ ನನ್ನ ಮುಂದೆ ಇದೆ, OnePlus Pad Go ಅಂತ. ಈ ಒಂದು ಟ್ಯಾಬ್ಲೆಟ್ನ ಬೇಸ್ ವೈಫೈ ವೇರಿಯಂಟು 20,000 ರೂಪಾಯಿಗೆ ಲಾಂಚ್ ಆಗಿರ್ಬೋದು, ಬರೀ 20,000 ರೂಪಾಯಿಗೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಟ್ಯಾಬ್ಲೆಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ತಿನ್ನಾಗಿದೆ, ಹೆವಿ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ರೆಡ್ ಕೇಬಲ್ ಕ್ಲಬ್ಬಿಂದು ಕಾರ್ಡ್ ಇದೆ. ಇದ್ರ ಒಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನಮಗೆ 33 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ಯಾಬ್ಲೆಟಿಗೆ 33 ವ್ಯಾಟ್ SUPERVOOC ಚಾರ್ಜರ್ ಕೊಟ್ಟಿದ್ದಾರೆ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲು ಟೈಪಿಂದ Type-C ಕೆಂಪು ಬಣ್ಣದ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ಟ್ಯಾಬ್ಲೆಟು. ತುಂಬ ತಿನ್ನಾಗಿದೆ. ಕೇವಲ 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ತುಂಬ ತಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟ್ಯಾಬ್ಲೆಟ್ನ ಲೆವೆಲ್ಗೆ ಒಂದು ರೀತಿ ವೆಯ್ಟೇ ಇದೆ. ಸುಮಾರು 532 ಗ್ರಾಮ್ ವೆಯ್ಟ್ ಇರುವಂಥದ್ದು. ಈ ಟ್ಯಾಬ್ಲೆಟ್ನ ಎಂದಕ್ಕೆ ಬಂತು ಅಂತ ಅಂದರೆ ಡ್ಯುಯಲ್ ಟೋನ್ ಫಿನಿಶ್ ಸಿಗ್ತಾ ಇದೆ. ಮೇಲ್ಗಡೆ ಗ್ಲಾಸಿ ಫಿನಿಶು ಆಯಿತಾ, ಸ್ಮಡ್ಜಸ್ ಆಗುತ್ತೆ ಸ್ವಲ್ಪ. ಕೆಳಗಡೆ ಮೆಟಾಲಿಕ್ ಬಾಡಿ. ಈ ಫ್ರೇಮಿಂದ ಕಂಟಿನ್ಯೂಷನ್ ಇದೆ ಈ ಒಂದು ಹಿಂದ್ಗಡೆ ಬಾಡಿಗೆ. ಅಲ್ಯೂಮಿನಿಯಂ ಫ್ರೇಮು, ಮೆಟಾಲಿಕ್ ಫ್ರೇಮು, ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಿಗೆ ಬಂತು ಅಂತ ಅಂದರೆ ಗ್ಲಾಸು ಮತ್ತು ಈ ಬೆಸಲ್ ನೋಡ್ತಾ ಇದ್ದರೆ ಒಂದು ಲೆವೆಲಿಗೆ ದೊಡ್ಡದಾಗೇ ಇದೆ. ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವು ಹಾಕೊಬೇಕಾಗದು ಬೇಕು ಅಂತ ಅಂದರೆ. ಕ್ಯಾಮ್ರಾ ನಿಮಗೆ ಈ ಕಡೆ ಈ ಓರಿಯೆಂಟೇಷನಲ್ಲಿ ಸಿಗ್ತಾ ಇದೆ ಆಯಿತಾ. ಇದರಲ್ಲಿ ನಮಗೆ USB Type-C ಪೋರ್ಟ್ ಇದೆ. ಹೆಡ್ಫೋನ್ ಜಾಕ್ ಇಲ್ಲ. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇದೆ. ಸಿಮ್ ಸ್ಲಾಟು ನೀವು ಬೇಕು ಅಂದರೆ LTE ವೇರಿಯಂಟ್ ಬೇಕಾದ್ರೆ ತೊಗೊಬೋದು, ಬರೀ ವೈಫೈ ವೇರಿಯಂಟ್ ಬೇಕಾದ್ರೆ ತೊಗೊಬೋದು. ವೈಫೈ ಬೇಸ್ ವೇರಿಯಂಟಿಗೆ ಆಗಲೇ ಹೇಳ್ದಂಗೆ 20,000 ರೂಪಾಯಿ ಆಗುತ್ತೆ. ನಿಮಗೆ ಸ್ಪೀಕರ್ ಗ್ರಿಲ್ಲು 4 ಕಡೆ ಕೊಟ್ಟಿದ್ದಾರೆ ಆಯಿತಾ. ಸೊ ಕ್ವಾಡ್ ಸ್ಪೀಕರ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಬಿಲ್ಡು. ಅಲ್ಯೂಮಿನಿಯಂ ಫ್ರೇಮು, ಎಲ್ಲ ಲುಕ್ಕು, ಥಿಕ್ನೆಸ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಒಂದೇನಪ್ಪ ಅಂತ ಅಂದರೆ ಇದಕ್ಕೆ ನೀವು ಯಾವುದೇ ಎಕ್ಸಸರೀಸ್ನ ಹಾಕೋದಕ್ಕಾಗೋದಿಲ್ಲ. ಏನಕ್ಕೆ ಈ ಎಕ್ಸಸರೀಸ್ ಹಾಕೋದಕ್ಕೆ ಏನು ನಿಮಗೆ ಡಾಕನ್ನು ಕೊಟ್ಟಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 11.35 ಇಂಚಿನ ದೊಡ್ಡ ಡಿಸ್ಪ್ಲೇ ಇದೆ ಆಯಿತಾ. 2.4K ಡಿಸ್ಪ್ಲೇ, IPS ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 120 ಹರ್ಟ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. LCD ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಹೆವಿ ಬ್ರೈಟ್ ಅಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಪರವಾಗಿಲ್ಲ. ಟಚ್ ಸ್ಯಾಂಪಲಿಂಗ್ ರೇಟ್ ಎಲ್ಲ 180 ಹರ್ಟ್ಸ್ ಕೊಟ್ಟಿದ್ರೆ ಓಕೆ ಅಂತೀನಿ. ಅದುವೇ ಈ ಪ್ರೈಸ್ ರೇಂಜಿಗೆ ಬೆಸ್ಟ್ ಡಿಸ್ಪ್ಲೇ ಅಲ್ಲ, ಬಟ್ ಟ್ಯಾಬ್ಲೆಟ್ ಲೆವೆಲಿಗೆ ಚೆನ್ನಾಗಿದೆ ಅಂದರೆ ರೆಸೊಲ್ಯೂಷನ್ ಚೆನ್ನಾಗಿದೆ. ಅದೊಂದು ಪ್ಲಸ್ ಪಾಯಿಂಟು. 90 ಹರ್ಟ್ಸ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್. ಅದೇ ಒಂದು ಖುಷಿ ವಿಷಯ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳಿದೆ, LTE ವೇರಿಯಂಟ್ ಇದೆ ಮತ್ತು ವೈಫೈ ವೇರಿಯಂಟ್ ಕೂಡ ಇದೆ. ಸ್ಟೋರೇಜಿಗೆ ಬಂತು ಅಂತ ಅಂದರೆ ನಿಮಗೆ 8 GB 128 GB ಬೇಸ್ ವೇರಿಯಂಟು, ಮತ್ತು ಇನ್ನೊಂದು 8 GB 256 GB. ಸೊ 8 GB 128 GBಗೆ 20,000 ಆಗುತ್ತೆ. ಇನ್ನು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್. ಓಕೆ ಅಂತೀನಿ. ಟ್ಯಾಬ್ಲೆಟಿಗೆ ನೀವು ಯಾವುದೇ ತೊಗೊಂಡ್ರು ಈ ಪ್ರೈಸ್ ರೇಂಜಿಗೆ ಅದೇ ಸಿಗುತ್ತೆ. UFS 3.1 DR5 ಎಲ್ಲ ಕೊಟ್ಟಿದ್ರು ಇನ್ನೂ ಚೆನ್ನಾಗಿ. 25,000ಕ್ಕೆಲ್ಲ ಸಿಗ್ಬಿಡುತ್ತೆ ನಿಮ್ಗೆ ಅದು ಆಯಿತಾ. 25 ಇನ್ನೊಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡ್ರೆ ಅದು ಕೂಡ ಒಳ್ಳೊಳ್ಳೆ ಚೆನ್ನಾಗಿರೋ ಸಿಗ್ಬಿಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟ್ಯಾಬ್ಲೆಟಲ್ಲಿ MediaTek Helio G99 ಪ್ರೊಸೆಸರ್ ಇದೆ. ಒಂದು ಲೆವೆಲ್ಲಿ ಪವರ್ಫುಲ್ ಆಗಿರುವಂಥ 4G ಪ್ರೊಸೆಸರು. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 3,80,90,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. 4 ಲಕ್ಷ ಕ್ಲೋಸ್ ಕೊಟ್ಬಿಡುತ್ತೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಆದರೆ 5G ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. 4G ಈಗಲಾದರೂ ನಂಗೆ ಅನ್ನಿಸ್ದಂಗೆ ನಾವು ಆರಾಮಾಗಿ 5Gಗೆ ಸ್ವಿಚ್ ಆಗಬಹುದು. ನಾನು ಈ ಒಂದು ಟ್ಯಾಬ್ಲೆಟಲ್ಲಿ BGMIನ ಕೂಡ ಚೆಕ್ ಮಾಡಿದೆ. ಸೊ ಈ ಒಂದು BGMIನಲ್ಲಿ ನೀವು ಸ್ಮೂತಲ್ಲಿ ಅಲ್ಟ್ರಾನ ಆರಾಮಾಗಿ ಆಡ್ಕೊಬೋದು. ಸ್ಮೂತ್ ಸೆಟ್ಟಿಂಗಲ್ಲಿ, ಅಲ್ಟ್ರಾ ರೆಸೊಲ್ಯೂಷನಲ್ಲಿ, ಅಲ್ಟ್ರಾ ಸ್ಮೂತ್ನೆಸ್ ನಿಮಗೆ ಲ್ಯಾಗಿ ಅನಿಸಲ್ಲ ಆಯಿತಾ. ಆರಾಮಾಗಿ ಬಂದುಬಿಡುತ್ತೆ. HD ಹೈ ಕೂಡ ಆಡ್ಬೋದು. ಅದು ನಿಮಗೆ ಲ್ಯಾಗ್ ಆಗಲ್ಲ, ಬಟ್ ಕೆಲವೊಂದು ಟೈಮು
ಸ್ಮೂತ್ ಆ ಒಂದು ಲೆವೆಲಿಗೆ ಸ್ಮೂತ್ನೆಸ್ ಬರಲ್ಲ ಆಯಿತಾ. ಫ್ರೇಮ್ ಡ್ರಾಪ್ ಈಗ ಆಗಬಹುದು, ಆಡ್ಕೊಬೋದು, ಆಡ್ಕೊಳ್ಳೋಕ್ಕೇನು ತೊಂದರೆ ಇಲ್ಲ. ಕ್ಲಾರಿಟಿ ಎಲ್ಲ ಒಂದು ಲೆವೆಲಿಗೆ, ಗೇಮಿಂಗ್ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಮತ್ತು ಟ್ಯಾಬ್ಲೆಟ್ ಒಂದು ಲೆವೆಲ್ಗೆ ಹೆವಿ ಸ್ಮೂತಾಗಿ ರನ್ ಆಗುತ್ತೆ, ತೊಂದರೆ ಏನೂ ಇಲ್ಲ. ಇದೆಲ್ಲೂ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಏನು ನೋಡಿ, ಒಂದು ವಿಷಯ ತಲೆಯಿಟ್ಕೊಳ್ಳಿ, ಈ ಟ್ಯಾಬ್ಲೆಟನ್ನು ನೀವು ತೊಗೋತಾ ಇದ್ದೀರ ಅಂದರೆ ಪರ್ಪಸ್ ಮೀಡಿಯಾ ಕನ್ಸಂಪ್ಷನ್ ಆಗಿರಬೇಕು, ಅಥವಾ ಒಂದು ಬೇಸಿಕ್ ಏನೋ ಆಫೀಸು ವರ್ಲ್ಡ್ PPT ನೋಡ್ಕೊಳ್ಳೋದಕ್ಕಾಗಿರಬೇಕು, ಬಿಟ್ಟರೆ ಸ್ಟಡಿ ಪರ್ಪಸ್ಸಿಗೆ ಆಗಿರಬೇಕು, ಬಿಟ್ಟರೆ ಏನೋ ಹೈ ಲೆವೆಲ್ ನೀವೇನೋ ಮಾಡೋದಕ್ಕಾಗಲ್ಲ ಇದರಲ್ಲಿ ಆಯಿತಾ. ಒಂಥರ ಮಿಡ್ ಆ್ಯಂಡ್ ಪ್ರೋಸೆಸರ್ನ ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಓಕೆ ನೀವು ಮೆಜಾರಿಟಿ ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಕಾಂಪಿಟೇಷನ್ ಇಲ್ಲ ಟ್ಯಾಬ್ಲೆಟ್ ಇದರಲ್ಲಿ ಆಯಿತಾ, ತೊಗೊಂಡ್ರೆ ಇದೇ ಇರುತ್ತೆ. ಬಟ್ 25-30 ಸಾವಿರ ಬಡ್ಜೆಟ್ ಇದೆ ನೋಡಿ, ಇದಕ್ಕಿಂತ ಒಳ್ಳೆ ಟ್ಯಾಬ್ಲೆಟ್ ನಿಮಗೆ ಸಿಕ್ಬಿಡುತ್ತೆ. ಈ ಪ್ರೋಸೆಸರ್ ಓಕೆ ಅಂತೀನಿ, ಬೆಸ್ಟ್ ಅಂತ ಅನ್ನಲ್ಲ. ಆದರೆ ಇನ್ನೂ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಇದೆ, ಹಿಂದ್ಗಡೆ ಒಂದು ಕ್ಯಾಮ್ರಾ ಇದೆ. ಇದು ಹಿಂಗೆ ಹಿಡ್ಕೊಂಬಿಟ್ಟು ಯಾರು ಫೋಟೋ ಏನು ತೆಗಿಯೋಕ್ಕೆ ಹೋಗಲ್ಲ ಆಯಿತಾ. ಏನು ಕ್ಯಾಮ್ರಾಗೋಸ್ಕರ ಯಾರು ಈ ಟ್ಯಾಬ್ಲೆಟ್ ಅಂತ ತೊಗೊಳಕ್ಕೆ ಹೋಗಲ್ಲ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಏನಾದರೂ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ, ಝೂಮ್ ಕಾಲ್ ಅಟೆಂಡ್ ಮಾಡೋದಕ್ಕೆ, ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ, ಆ ಪರ್ಪಸ್ಸಿಗೆ ಯೂಸ್ ಮಾಡೋರಿಗೆ ಬೇಜಾನಾಯಿತು. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿನೂ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬ್ಯಾಕು ಓಕೆ. ಅಂದರೆ ನೀವು ಕ್ಯಾಮ್ರಾ ದೊಡ್ಡ ಫೋನ್ ಲೆವೆಲಿಗೆಲ್ಲ ಕ್ಯಾಮ್ರಾ ಕಂಪೇರ್ ಮಾಡೋಕೆ ಹೋಗ್ಬಿಡಿ ಆಯಿತಾ. ಅವಶ್ಯಕತೆಯನ್ನು ನಿಮಗೆ ಕಂಪ್ಲೀಟ್ ಮಾಡುತ್ತೆ ಅಷ್ಟೇ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಫುಲ್ HD ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಿಮಗೆ ಫೇಸ್ ಅನ್ಲಾಕ್ ಸಿಗುತ್ತೆ, ಬಿಟ್ಟರೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಸಿಗಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ 8000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 33 ವ್ಯಾಟಿಂದು SUPERVOOC ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ USB Type-C ಮುಖಾಂತರ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಆಗಲೇ ಹೇಳ್ತದೆ, ಕ್ವಾಡ್ ಸ್ಪೀಕರ್, 4 ಸ್ಪೀಕರ್ ಇದೆ. ಸೊ ಇದು Dolby Atmos ಸ್ಪೀಕರ್ ಆಯಿತಾ, ಬೆಂಕಿ ಇದೆ ಆಯಿತಾ, ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಮೀಡಿಯಾ ಕನ್ಸಂಪ್ಷನಿಗಂತೂ ಬೆಂಕಿ. ನೀವು ಹೆಡ್ಫೋನ್ ಹಾಕ್ಕೊಳ್ಳದೆ ಯೂಸ್ ಮಾಡಿದ್ರು ಕೂಡ ಸಕ್ಕತ್ತಾಗಿ ಕೇಳುತ್ತೆ. ಸೊ ಸ್ಪೀಕರ್ ಅಂತೂ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು OS-ಗೆ ಬಂತು ಅಂತ ಅಂದರೆ ಈ ಟ್ಯಾಬ್ಲೆಟಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ Oxygen OS 13 ಇದೆ. ಈ OS ಅಷ್ಟು ಕಷ್ಟ ಆಯಿತಾ, ನನಗೆ ಮುಂಚೆ ಚೆನ್ನಾಗಿರ್ತಿತ್ತು, ಈಗ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಪ್ಡೇಟ್ 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ ನಂಗೆ ಅನ್ನಿಸ್ತಂಗೆ. ಇದಕ್ಕೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಇದ್ದಾವೆ, ಅವೆಲ್ಲ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಹೆವಿ ಇಲ್ಲ, ಚೆನ್ನಾಗಿದೆ, ಸ್ಮೂತಾಗಂತೂ ರನ್ ಆಗುತ್ತೆ, ಅದೇ ಒಂದು ಖುಷಿ ವಿಷಯ. OS ಪರವಾಗಿಲ್ಲ ಅಂತೀನಿ. ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ, ವೈಫೈ 6 ಇಲ್ಲ, ಮತ್ತು ಬ್ಲೂಟೂತ್ 5.2 ಸಿಗ್ತಾ ಇದೆ. ನೀವು ಮಾಮೂಲಿ LTE ವೇರಿಯಂಟ್ ತೊಗೊಂಡ್ರಿ ಅಂತ ಅಂದರೆ 5G ಇಲ್ಲ ಆಬ್ವಿಯಸ್ಲಿ. 5G ಇದ್ರೆ ಚೆನ್ನಾಗಿರ್ತಾಯಿತ್ತು. ಬೇಸಿಕ್ ಸೆನ್ಸಾರ್ಸ್ಗಳನ್ನ ಗೈರೋ ಅದು ಇದು ಎಲ್ಲ ಕೊಟ್ಟಿದ್ದಾರೆ ಒಂದು ಲೆವೆಲಿಗೆ. ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ನಿಮಗೆ ಈ ಬೆಲೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ಟ್ಯಾಬ್ಲೆಟ್ಗಳು ಸಿಗ್ತವೆ, ಅವು ಕೂಡ ಆಲ್ಮೋಸ್ಟ್ ಸಿಮಿಲರ್ ಫೀಚರು, ಸಿಮಿಲರ್ ಬಿಲ್ಡನ್ನೇ ಹೊಂದಿರ್ತವೆ. ನೋಡಿ, ನಿಮಗೆ OnePlus ಬ್ರ್ಯಾಂಡಿಂಗಲ್ಲಿ ಒಂದು ಟ್ಯಾಬ್ಲೆಟ್ ತೊಗೋಬೋದು ಅನಿಸಿದರೆ ನೋಡಿ, 20,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನಿಮಗೆ LTE ಬೇಕು ಅಂತ ಅಂದರೆ LTEನಲ್ಲಿ 8 GB 256 GB 52-53 ಸಾವಿರ ಆಗುತ್ತೆ. ಮತ್ತು ನೀವು 128 GB ತೊಗೊಬೋದು, ಅದೊಂದು 20 ಆಫರೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು 21-22ಗೆ ಸಿಕ್ಬಿಡುತ್ತೆ. ನೋಡಿ, ನಂಗೆ ಅನ್ನಿಸ್ತಂಗೆ ನಿಮ್ಮ ಮನೇಲಿ ವೈಫೈ ಇದೆ ಅಂತ ಅಂದರೆ LTE ವೇರಿಯಂಟ್ ಅವಶ್ಯಕತೆ ಇಲ್ಲ. 20,000 ರೂಪಾಯಿಗೆ ವೈಫೈ ವೇರಿಯಂಟನ್ನು ತೊಗೊಂಡ್ರೆ ಬೇಜಾನಾಯಿತು ಅನಿಸುತ್ತೆ. ನಿಮ್ಮ ಹತ್ರ ಆಬ್ವಿಯಸ್ಲಿ ಇದಿದೆ ಅಂತ ಅಂದರೆ ಒಂದು ಫೋನ್ ಅಂತೂ ಇದ್ದೇ ಇರುತ್ತಾ, ನೀವು ಅದರಲ್ಲೇ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. LTE ವೇರಿಯಂಟ್ ಅವಶ್ಯಕತೆ ಇಲ್ಲ ಟ್ಯಾಬ್ಲೆಟಿಗೆ. ಸೊ ಇಷ್ಟು ಈ ಟ್ಯಾಬ್ಲೆಟ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.